ವೇದಿಕೆ ಮೇಲಿರೋ ಗಣ್ಯರಿಗೂ ಹಾಗೂ ಅತಿಥಿಗಳೇ, ನಿಮಗೆ ನನ್ನ ಹೃತ್ಪೂರ್ವಕ ನಮನಗಳು. ನೀವಿದ್ದರೆ ನಾವಿರೋದು. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ, ನಿರೂಪಿಕೆ ಬಗ್ಗೆ ಹೇಳಬೇಕು. ಅವರ ಕಾವ್ಯಮಯವಾದ ಒಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಸಂಗೀತ, ಶಿವ ಸಿಂಫೋನಿ ಸಂಗೀತದವರು ಎಲ್ಲರೂ ಚೆನ್ನಾಗಿ ಹಾಡಿದ್ರಪ್ಪ. ಯಾರೊಬ್ಬರೂ ಇವ್ರು ಚೆನ್ನಾಗಿ ಹಾಡಲಿಲ್ಲ, ಇವ್ರು ಚೆನ್ನಾಗಿ ಹಾಡಲಿಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಹಾಡ್ತಿದ್ರು. ಅದಕ್ಕೆ ಸರಿಯಾಗಿ ಹಿಂದೆ ಆ ಚಿತ್ರಗಳನ್ನು ತೋರಿಸ್ತಾ ಇದ್ದು ನಮ್ಮ ಕಣ್ಣಿಗೆ ಒಂದು ಹಬ್ಬ ಥರ ಇತ್ತು. ಚಪ್ಪಳೆ ಹೊಡಿರಪ್ಪ. ಮತ್ತೆ ರಾಜ್ ಕುಡಿದ ಉತ್ಸವ ಅಲ್ಲ, ನೀವು ಅಂದ್ಕೊಂಡಿದ್ದೀರಾ ಸರ್? ತುಂಬ ಒಂದು ಮನಸ್ಸಿಗೆ ಬೇಜಾರು ಆಗುತ್ತೆ. ಇಬ್ಬರು ನಮ್ಮ ಜೊತೆಲಿ ಇಲ್ವಲ್ಲ ಅಂತ ಬಹಳನೇ ಬೇಜಾರಾಗುತ್ತೆ. ಏನು ಮಾಡೋದು? ಆ ದೇವರು ಏನಂತ ನಮ್ಮ ಮನೇಲಿ ಬಂದಿರ್ತಾರೋ ಅದರಂತೆ ನಡೀಲೇಬೇಕಲ್ವ. ತುಂಬನೇ ಸಂಕಟ ಆಯಿತು. ಆದರೆ ಇಬ್ಬರೂ ಕರ್ನಾಟಕ ರತ್ನ, ನಮ್ಮ ಕನ್ನಡ ನಾಡು, ಚಿನ್ನದ ಬೀಡು, ಗಂಧದ ಬೀಡು ಅಂತ ಏನೆಲ್ಲ ಹೇಳ್ತೀವಿ, ಹಾಗೆ ಅಂತಹ ಕರ್ನಾಟಕ ರತ್ನವನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟಂಥ ಆ ಕನ್ನಡ ನಾಡಿಗ ನನ್ನ ದೇವತೆ ಚಾಮುಂಡೇಶ್ವರಿಗೂ ನನ್ನ ನಮನವನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೇನು ಹೇಳಿ, ನೀವು ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ಮಾಡ್ತಿದ್ದೀರಾ, ಸಂಗೀತಗಾರರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದ್ದೀರಾ. ಮತ್ತು ಅನಂತ್ ಅವರು ಅವರ ಓಡಾಟ ಅಂತೂ, ನೀವು ಪ್ರತಿದಿನ ಏನಾದರೂ ಒಂದು ಇನ್ವಿಟೇಷನ್ ಹಿಡ್ಕೊಂಡು ಮನೆಗೆ ಬರ್ತಾರೆ. ಅದು ಹೇಗೆ ಸುತ್ತುತ್ತಾರೋ, ಅದು ಹೇಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮದ ಸಂಚಾಲಕರು ಅಂತ ಹೇಳಿದ್ದಾರೆ. ಅವರ ಬೆನ್ನೆಲುಬಾಗಿ ನಮ್ಮ ಸರ್ ಮಾರುತಿ ಸರ್ ಅವರು ಅನೇಕ ಗಣ್ಯರು ಇಲ್ಲಿದ್ದಾರೆ. ಅವರ ಬೆನ್ನೆಲುಬಾಗಿ ನಿಂತು ಅವರ ಕಾಲಿಗೆ, ನಮ್ಮ ಅನಂತು ಅವರ ಕಾಲಿಗೆ ದೇವರು ಸರಿಯಾದ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವು ಎಲ್ಲರನ್ನ ಪ್ರೋತ್ಸಾಹಿಸಿ. ಕಲಾವಿದರಿಗೆ ಪ್ರೋತ್ಸಾಹ ಇದ್ರೇ, ರಾಜಾಶ್ರಯ ಇದ್ರೇ ನಾವೆಲ್ಲ ಬೆಳೆಯೋಕ್ಕೆ ಸಾಧ್ಯ. ರಾಜ್ಕುಮಾರ್ ಅವರು ಇದ್ದಾರೆ, ಅವರು ಸತ್ತಿಲ್ಲ, ಅವರು ಹೋಗಿಲ್ಲ, ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅದಕ್ಕೆ ಕಾರಣ ನೀವು ಪ್ರತಿದಿನ ಅವರನ್ನು ಜ್ಞಾಪಕ ಮಾಡ್ಕೊತಾ ಇದ್ದೀರಾ. ನೀವರನ್ನು ಖಂಡಿತವಾಗಿಯೂ ಬದುಕಿಸಿದ್ದೀರಾ ಅಂತ ನನ್ನ ಭಾವನೆ. ನಿಮ್ಮೆಲ್ಲರಿಗೂ, ನಿಮ್ಮ ಅಭಿಮಾನಕ್ಕೆ ನಾನು ಚಿರರು. ಹೀಗೆ ಕಲಾವಿದರ ಬಗ್ಗೆ ಪ್ರೋತ್ಸಾಹ ಇರಲಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಿಜಮ್ಮ ಕಲೆಯನ್ನೇ ಪ್ರಾರ್ಥನೆ ಹಾಡಿದ್ರಲ್ಲ, ಸ್ವಲ್ಪ ವಯಸ್ಸಾದವರು, ಬಾ ದೇವರೇ ಅವ್ರ ಕಾಲಿಗೆ ಬೀಳಬೇಕು ಅಂತ ಅನ್ಸುತ್ತೆ. ಸಾಂಬ ಶಿವ ಅಲ್ಲ, ಅವರು ಅರ್ಚಕರು. ಅವರಿಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಿದ್ರೆ, ನನಗಂತೂ PV ಶ್ರೀನಿವಾಸ್ ಅವರು ಹಾಡ್ತಿದ್ದಾಗೇನೆ ಕೇಳಿಸ್ತು. ಅಷ್ಟು ಚೆನ್ನಾಗಿ ಅವರಿಗೆ ನಿಮ್ಮ ಕಾಲಿಗೆ ನಮಸ್ಕಾರ ಸರ್. ನಮ್ಮ ಪ್ರಣಾಮವನ್ನು ಸ್ವೀಕರಿಸಿ. ನಮಸ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.